ತಿನ್ನಕ್ ಆಗ್ತಿಲ್ಲ, ಬರೀ ಜಗಳ, ಮೂರನೇ ವಿಚಾರಕ್ಕೆ ಕಿರಿಕಿರಿ, ಮನೇಲಿ ಯಾವ್ದು ಏನೇ ಕೆಲಸ ಕಾರ್ಯ ಮಾಡಕ್ ಆಗ್ತಿಲ್ಲ. ಖಂಡಿತ ರಿಸಲ್ಟ್ ಸಿಗುತ್ತೆ, ಹೋಗಿ 100% ಒಳ್ಳೆದಾಗ್ತದೆ. ಸುಮ್ನೆ ಮಾತಾಡೋ ವಿಚಾರಕ್ಕೆ ನಿಮ್ಮಿಂದ ಅಂತ ಜಗಳ, ಕಾದಾಟ ಜಾಸ್ತಿ, ಮನೇಲಿ ಅಭಿವೃದ್ಧಿ ಆಗ್ತಿಲ್ಲ, ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಹಿತಶತ್ರುಗಳೇ ಜಾಸ್ತಿ ಆಗ್ತಾರೆ, ಜೀವನನೇ ಮಾಡಾನ ಮಟ್ಟಕ್ಕೆ ಆಗ್ತದೆ, ಮನೇಲಿ ನೆಮ್ಮದಿ ಇಲ್ಲ. ಏನೂ ಸಮಸ್ಯೆ ಇಲ್ಲ, ಪರಿಹಾರ ಆಗುತ್ತೆ. ಒಂದು ಜ್ಯೂಸ್ ಮಾಡ್ಕೊಂಡು ಸ್ನಾನ ಉಪಯೋಗಿಸಿ ಒಂದು ವಿಷಲ್ ಚುಚ್ಚು ಮನೇಲಿಡಿ, ಮನೆ ಬಾರು ಒಡೆದಾಗ ಖಂಡಿತ ಒಳ್ಳೆದಾಗ್ತದೆ. ಹಣ ಬರುತ್ತೆ ನಿಲ್ಲಲ್ಲ, ಕೈ ಹಾಕಿ ಕೆಲ್ಸಗಳು ಯಾವ್ದು ಆಗ್ತಿಲ್ಲ, ಜೊತೆಲಿ ಇದ್ದವ್ರಿಗೆ ಎಲ್ರಿಗೂ ಒಳ್ಳೇದಾಗ್ತದೆ, ನಿಮಗ್ ಮಾತ್ರ ಯಾವ್ದು ಪರಿಹಾರ ಅಂದ್ರೆ ಸಿಗ್ತಿಲ್ಲ. ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಹಣ ಕಾಸು ಎಷ್ಟೇ ಬರೋದು ನಿಲ್ಲಲ್ಲ, ಯಾವ್ದು ಏನ್ ಮಾಡೋದು ಅಭಿವೃದ್ಧಿ ಆಗ್ತಿಲ್ಲ, ಮನೆಯಲ್ಲೂ ನಿಮ್ದಿಲ್ಲ, ಹೊರಗೂ ನಿಮ್ದಿ, ಖಂಡಿತ ಪರಿಹಾರ ಆಗ್ತದೆ. ನಮಗೆ ತುಂಬಾ ಒಳ್ಳೇದಾಗಿದೆ. ನಾವು ಎರಡನೇ ಸಲ ನಮಗೆ ರಿಸಲ್ಟ್ 2% ಆಗುತ್ತೆ. ನಿಮ್ಗೆ 6 ತಿಂಗಳು ನಿಮ್ಗೆ ಒಳ್ಳೇದಾಗುತ್ತೆ ನೋಡಿ. ಅದು ಕನ್ಫರ್ಮ್ ಮೊದಲನೇ ತಿಂಗಳು ನಮ್ಗೆ ನಿಂತ್ಕೋತು. ಅದು ಸ್ವಲ್ಪ ಆಯ್ತು ಪ್ರಾಬ್ಲಮ್, ಏನೋ ಮತ್ತೆ ಈಗ ಒಳ್ಳೇದಾಗುತ್ತೆ, ಫಲಸನಿ ಆಗುತ್ತೆ, ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ತುಂಬಾ ತೊಂದರೆ ಇದ್ವಿ ನಾವು. ಬಟ್ ಚೆನ್ನಾಗಿದೆ, ದೇವರ ಆಶೀರ್ವಾದ, ಅಮ್ಮನ ಆಶೀರ್ವಾದ, ನಮಗೆಲ್ಲ ಒಳ್ಳೇದಾಗಿದೆ. ಈಗ ನಿಮ್ಗೇನು ಸಮಸ್ಯೆ? ಸಮಸ್ಯೆ ಒಳ್ಳೇದು ಮಾಡ್ಕೊಡಿ ಅಂತ ಬೇಡ, ಆಗಿದೆ ನಮ್ಗೆ. ಅದೊಂದು ಫಲಗ ಅವರು ಬಲಗಡೆ ಬಂತು. ಮತ್ತೆ ಇಲ್ಲಿ ಗುರುಜಿ ನಮ್ಗೆ ಒಳ್ಳೇದೇ ಹೇಳಿದ್ದಾರೆ, ಅದು ಹೇಳಿದೆಲ್ಲ ಸತ್ಯ. ನಮ್ಗೆ ಯಾವತ್ತೂ ಎಲ್ಲೂ ನಮ್ಗೆ ಪ್ರಶ್ನೆನೇ ಹೊಂದಿದ್ದು ಉತ್ತರ ಸಿಕ್ಕಿರಲಿಲ್ಲ. ನಮ್ಗೆ ಗುರುಜಿಯಿಂದ ಸತ್ಯ ಪ್ರಶ್ನೆ ಸಿಕ್ಕಿ, ಪ್ರಶ್ನೆ ಜೊತೆಗೆ ಉತ್ತರನೂ ಸಿಕ್ತು. ನಮ್ಗೆ ಒಳ್ಳೇದಾಗಿದೆ. ಎಷ್ಟು ವರ್ಷದ ಮಕ್ಕಳು? ನಮ್ಗೀಗ 3-4 ವರ್ಷ ಆಯ್ತು. ಈಗ ಒಳ್ಳೇದಾಗ್ತದೆ. ನಾವು ತುಂಬಾ ಕಡೆ ಕೇಳಿದ್ವಿ, ನಮ್ಗೇನು ಯಾರಿಂದನೂ ಏನು ಸಮಸ್ಯೆ ತೊಂದರೆನೆ, ಬಟ್ ಈಗ ಎಲ್ಲ ಒಳ್ಳೇದಾಗ್ತದೆ. ಇಲ್ಲಿ ಬಂದ್ಮೇಲೆ ನಮ್ಗೊಂದು ಹೊಸ ಶಕ್ತಿನೇ ಬಂದಿದೆ ಅನ್ನೋ ತರ ಇದೆ. ಚೆನ್ನಾಗಿದೆ. ಎಷ್ಟು ಸಲ ಬಂದಿರಮ್ಮ? ಎರಡನೇ ಸಲಕ್ಕೆ ನಿಮ್ಗೆ ಒಳ್ಳೆದಾಗಿದೆ. ಎರಡನೇ ಸಲ ರಿಸಲ್ಟ್ ಬರ್ತಾ ಇದೆ ನೋಡಿ. ನಮ್ಗೆ ಇಷ್ಟು ವರ್ಷ ಆಗ್ತಾನೆ ಇರಲಿಲ್ಲ, ಎರಡನೇ ಸಲನೂ ಇಷ್ಟು ರಿಸಲ್ಟ್. ಇಲ್ಲಿ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ತಾಯಿ ಬಗ್ಗೆ ಹೇಳೋದಕ್ಕಾಗ್ತಾ ತುಂಬಾ ಒಳ್ಳೇದೇ ಆಗಿದೆ. ನಾವು ಮನೆ ಕೂತು ಅವಳನ್ನ ನೆನ್ಸ್ಕೊಂಡ್ರೆ ಸಾಕು, ನಮ್ಗೆ ಒಳ್ಳೇದೇ ಆಗಿದೆ. ನಾವು ಕುತ್ಕೊಂಡು ಆಗಿ ಪೂಜೆ ಮಾಡಿದ್ರೆ ಅದು ಒಳ್ಳೇದೇ ಆಗಿದೆ. ಅವಳಿಂದ ಎಲ್ಲ ನಮ್ಗೆ ಒಳ್ಳೇದೇ ಆಗ್ತಿದೆ. ಹೇಳೋದಕ್ಕೆ ಮಾತ್ರ ಸಾಕು. ತಾಯಿ ದೆಸೆಯಿಂದ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ. ಎಲ್ಲಿಂದ ಬಂದಿರೋದು ಮ್ಯಾಮ್? ಹೇಳ್ತೀರಾ? ಮೂರು ಸತಿ ಬಂದಲ್ಗೆ ನಮಗೆ ಹೋದಾಗ ಬರಬೇಕಾಯ್ತು, ಬರೋಕ್ಕಾಗಿಲ್ಲ. ಕುಡಿಯೋದು ಸಂಬಳ, ಗೊತ್ತೀನಿ ಸಂಬಳ. ಈ ಸಂಬಳ ಬಂದು ಹಿಂಗೆ ಪದ ತಗೋಬೇಕಾ? ಆಯಿತು, ಗೊತ್ತೀನಿ ಸಂಬಳ. ಏನು ಮಾಡಿಸ್ಕೊತೀವಿ ಅದೇ ಥರ ಮಾಡ್ಸ್ಕೊಬೇಕು. ಇದು ಮಾಡಿ ಸರಿ, ಸಂಬಳ ಆಯಿತು. ಸಂಬಳ ತಾಳ್ಮೆಯಿಂದ ನಿಮ್ಮ ತಂದೆ ತಾಯಿನ ಎಷ್ಟು ಗೌರವದಿಂದ ನೋಡ್ಕೊತೀರೋ, ನಿಮ್ಮ ತಂದೆ ತಾಯಿ ಯಾವ ರೀತಿ ನೀವು ಮಾತನ್ನ ಕೇಳ್ತಿರೋ ಅದ್ರ ಮೇಲೆ ಪ್ರತಿಯೊಬ್ಬರು ಕೂಡ ಡಿಪೆಂಡ್ ಆಗ್ತಾರೆ. ಇವಾಗ ಎಲ್ರಿಗೊಂದು ಗಾಳಿ, ಏನ್ ಗಾಳಿ ಇದೆ ಸ್ವಾಮಿ? ಹೆಣ್ಮಕ್ಳಿಗೆ ಆಸೆ ಕೊಡ. जगन्माते जगन्ज्योति परंज्योति भद्रकाली पंडरे नंतर त्रिकाल भैरवी पद्मावती महाकालेश्वर भारती ದಯವಿಟ್ಟು
ಅಲ್ಲಿ ಅದೇ ಲೈನಲ್ಲಿ ಹೋಗಿ ತಡೆಬಿಡಿಸೋರು ಇದ್ರೆ ಬಸವಣ್ಣ ಹತ್ರ
ಉಟ್ಕೊಳ್ಳಿ, ಉಟ್ಕೊಂಡು ನಿಲ್ಲಿಸ್ಬಿಟ್ಟು ದೃಶ್ಯದಲ್ಲಿ ಹಾಕ್ಸಿ. ಇದು ಬ್ಲಾಕ್ ಮ್ಯಾಜಿಕ್ ಆಗಿರೋದ್ರಿಂದ ವಾಮಾಚಾರ ಆಗಿರೋದ್ರಿಂದ ಬಾಡಿನ ಪೂರ್ತಿ ತೂರಾಡ್ದಂಗಾಗುತ್ತೆ. ಮತ್ತೆ ಇದು ಕೂದಲು ಚಕ್ಕರ್ ಹೊಡೆದಂಗಾಗುತ್ತೆ. ಏನ್ ಮಾಡೋದು ನೆಮ್ಮದಿ ಇಲ್ಲ. ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಹಿತಶತ್ರುಗಳು ಜಾಸ್ತಿ. ನೀವು ಹೋಗ್ಬೇಕಾದ್ರೆ 5 ಗಂಟೆಗೆ ಹೋಗಿ, ಯಾವ್ದು ಏನೇ ಕೆಲಸ ಕಾರ್ಯ ಮಾಡೋದು ಆಗ್ತಿಲ್ಲ. ಅಡೆತಡೆಗಳು ಜಾಸ್ತಿ, ಸಕ್ಸಸ್ ಕಡಿಮೆ. ನಿಮ್ ಫ್ರೆಂಡ್ ಕರ್ಕೊಂಡ್ ಬಂದ್ರಾ? ಅವರು ಹಾ ಬಂದವ್ರೆ. ಎಲ್ಲವ್ರೆ? ಇಲ್ಲೇ ಅವ್ರು ಬಂದ್ರೆ ಒಳಗಡೆ ಬರೀತೀನಿ. ಯಾವ್ದೇನ್ ಮಾಡೋದು ಅಭಿವೃದ್ಧಿ ಆಗ್ತಿಲ್ಲ. ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಹಿತಶತ್ರುಗಳು ಜಾಸ್ತಿ, ಸಕ್ಸಸ್ ಕಡಿಮೆ. ಯಾವ್ದೇನೇ ಕೆಲಸ ಕಾರ್ಯ ಮಾಡೋದು ಆಗ್ತಿಲ್ಲ. ಬ್ಲಾಕ್ ಮ್ಯಾಜಿಕ್ ಆಗಿರೋದ್ರಿಂದ ನಿಮ್ಗೆ ಯಾವ ವ್ಯವಹಾರ ನಡೀತಿಲ್ಲ. ಕೈಯಲ್ಲಿ ಬರುತ್ತಾ ಹಣ ನಿಲ್ಲಲ್ಲ. ಮತ್ತೆ ಏನಾರು ಒಂದು ಮಾಡ್ಬೇಕಂದ್ರೆ ಯಾವ್ದು ಪ್ರಾಬ್ಲಮ್ ಬಗೆಹರಿತಿಲ್ಲ. ವಾಮಾಚಾರ ಆಗಿ ಮತ್ತೆ ಪ್ರೇತಾತ್ಮಕ ಬಾಧೆ ಇರೋದ್ರಿಂದ ಅವ್ರಿಗೆ ಈ ತರ ಪ್ರಾಬ್ಲಮ್. ಖಂಡಿತ ಪರಿಹಾರ ಆಗ್ತದೆ. ಹೋಗಿ ಒಂದ್ 3 ಟೈಮ್ ಪ್ರತ್ಯಂಗಿನ ಹೋಮಕ್ಕೆ ಬನ್ನಿ, ಖಂಡಿತ ಪರಿಹಾರ ಸಿಗುತ್ತೆ. ಆ ಹೋಮ ಆದ್ಮೇಲೆ ನನ್ನ ಮಾತಾಡಿಸಿ ದೇವ್ರ ಉತ್ಸವ ಆಗ್ತಕ್ಕಲ್ಲ, ಆ ಟೈಮ್ ಅವ್ರಿಗೆ ಏರಿ ಯಾರು ಮಾಡೋದು ಅಂತ ಅಲ್ಲಿರುವಂತ ಜಾಗದಲ್ಲಿ ಇರುವಂತವ್ರೆ ತೊಂದರೆ ಮಾಡ್ತಾರೆ. ವಿದೇಶಕ್ಕೆ ಹೋಗಿ ಅಮ್ಮನಿಗೆ ಬದುಕಬಾರ್ದು, ಎಲ್ಲ ಲಾಸ್ ಆಗ್ಬೇಕು ಅಂತ ತೊಂದರೆ ಮಾಡಿದ್ರೆ 2 ವರ್ಷ 4 ತಿಂಗಳಿಂದ ಒಂದಲ್ಲ ಒಂದು ಸಫರ್ ಪಡ್ತಿದೆ. ಹಣ ಐತೆ, ನೆಮ್ಮದಿ ಇಲ್ಲ. ಯಾವ್ದೇನ್ ಕೆಲಸ ಕಾರ್ಯ ಮಾಡೋರು ಆಗ್ತಿಲ್ಲ. ಮತ್ತೆ ಎಲ್ಲಕ್ಕಿಂತ ಬರೀ ಲಾಸೇ ಹೊರತು ಆದಾಯ ಅನ್ನೋದು ಬರ್ತಿಲ್ಲ. ನಿಮ್ ಪಾಡು ನಿಮ್ದೇ ಗಿರಕ್ಕೆ ಬಿಡ್ತಿಲ್ಲ. ಜೀವನವೇ ಮಾಡಪ್ಪ ಅನ್ನೋ ಮಟ್ಟ ಒಂದ್ ಕಡೆ ಎಲ್ಲೋ ಸ್ಥಿರವಾಗಿ ನಿಲ್ಲಕ್ಕಾಗ್ತಿಲ್ಲ. ಅದೇ ಬರ್ತಾರೆ, ಫ್ಲಾಟ್ ನೋಡ್ತಾರೆ, ಇನ್ನು ಅಡ್ವಾನ್ಸ್ ಮಾಡ್ತೀನಿ ಅಂತಾರೆ, ಹೇಳ್ತಾರೆ, ಯಾರು ಮನ್ಸ್ ಮಾಡ್ತಿಲ್ಲ. ಪ್ರತ್ಯಂಗಿರ ಹೋಮ ಆದ್ಮೇಲೆ ನನ್ನ ಮಾತಾಡ್ಸಿ ಹೋಗಿ ಪರಿಹಾರ ಹೇಳ್ತೀನಿ. ಅಭಿವೃದ್ಧಿ ಆಗ್ತಿಲ್ಲ, ಮಾಡೋ ವ್ಯವಹಾರ ಯಾವುದು ಕೈ ಎತ್ತಿಲ್ಲ, ಖರ್ಚು ಜಾಸ್ತಿ, ಆದಾಯ ಕಡಿಮೆ, ಹಣಕಾಸು ಎಷ್ಟೇ ಬಂದ್ರು ನಿಲ್ಲಲ್ಲ, ಮನೇಲಿ ನೆಮ್ಮದಿ ಇಲ್ಲ, ಜೀವನ ಮಾಡೋಣ ಮಟ್ಟದಾಗುತ್ತೆ. ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಮೇಡಮ್, ಆ್ಯಕ್ಚುಲಿ ದೇವಸ್ಥಾನದ ವಿಶೇಷತೆ ಅಂದರೆ ನಮ್ಗೆ ಆ್ಯಕ್ಚುಲಿ ದೇವಸ್ಥಾನದ ಬಗ್ಗೆ ಗೊತ್ತಾಗಿದ್ದು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಾವು ನೋಡಿ ತಿಳ್ಕೊಂಡು ಬಂದಿದ್ದು. ವಿಶೇಷತೆ ಅಂದರೆ ನಮಗೆ ಇಲ್ಲಿ ತೀರ್ಥ ಸ್ನಾನ 3 ಅಮಾವಾಸ್ಯೆಗೆ ಬಂದು ತೀರ್ಥ ಸ್ನಾನ ಮಾಡ್ಕೊಂಡು ಹೋದರೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ಅಂತ ಒಂದು ಸಿಕ್ಕಾಪಟ್ಟೆ ಜನ ನಂಬಿಕೆಯಿಂದ ಇದು ಮಾಡ್ತಾರೆ. ಆಮೇಲೆ ಬಸವಣ್ಣನ ಹತ್ರ ಪಾದ ಕೇಳೋದು, ಬಸವಣ್ಣ ದಾಟೋದು, ಹೋಮ ಮಾಡಿಸೋದು ಅಂಥವೆಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿ ಸರಿ ನಮ್ಮ ಕಷ್ಟಗಳು ನಾವು ಇಲ್ಲಿ ಬಂದು ದೇವಸ್ಥಾನದಲ್ಲಿ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೋದ ಅಮಾವಾಸ್ಯೆಗೆ ಬಂದಿದ್ವಿ. ಇದು 2ನೇ ಅಮಾವಾಸ್ಯೆ ನಾವು ಬರ್ತಾರೋದಕ್ಕೆ. ನಮಗೆ 3ನೇ ಅಮಾವಾಸ್ಯೆಗೆ 3 ವಾರ ತಿರುಗಿ ಅಂತ ಹೇಳಿದ್ದಾರೆ. ಅಂದರೆ ಮೂರು ಅಮಾವಾಸ್ಯೆಗೆ ತಿರುಗಿ ನಿಮ್ಮ ಕಷ್ಟಗಳು ಏನೇನಿದೆಯೋ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಆ ನಂಬಿಕೆಯಿಂದ ನಾವು ಇದು 2ನೇ ವಾರಕ್ಕೆ ಬಂದಿರೋದು. 3ನೇ ವಾರಕ್ಕೆ ಬಂದು ಅವಾಗ ನಾವು ಇದು ಮಾಡ್ತಾರೆ. ನಿಮ್ಗೇನು ಸಮಸ್ಯೆ ಇತ್ತು ಸರ್? ಸಮಸ್ಯೆ ಅಂದರೆ ಮನೆಯಲ್ಲಿ ಕಷ್ಟಗಳು, ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡು ಉಳಿತಿರಲಿಲ್ಲ ಕೈಯಲ್ಲಿ. ಸೊ ಹಾಗಾಗಿ ದೇವ್ರ ಹತ್ರ ಬೇಡ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ವಿ. ಚಿಕ್ಕ ರೋಗಗಳು, ಹಾಗಾಗಿ ತೀರ್ಥ ಸ್ನಾನ ಮಾಡಿಕೊಂಡ್ರೆ ಅದರಲ್ಲಿ ಎಲ್ಲ ನೆರವೇರುತ್ತೆ ಅಂತ. ಗುರುಗಳನ್ನ ಭೇಟಿ ಮಾಡಿದ್ರು? ಗುರುಗಳನ್ನ ಭೇಟಿ ಮಾಡಿದ್ವಿ. ಗುರುಗಳ ಹತ್ರ ಕವಡೆಶಾಸ್ತ್ರವನ್ನು ಕೇಳಿದ್ವಿ. ಕವಡೆಶಾಸ್ತ್ರದಲ್ಲಿ ಹೇಳಿದ್ರು, ಅವ್ರು ಹೇಳಿದ್ದೆಲ್ಲ ನಿಜಾನೇ. ಸೊ ಹಾಗಾಗಿ ಅವ್ರು ಹೇಳಿದ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಿದ್ವಿ. ನೋಡೋಣ, ಇನ್ನೊಂದು 1 ವಾರ 1 ಅಮಾವಾಸ್ಯೆ ಪೆಂಡಿಂಗ್ ಇದೆ. ಅದು ಮುಗಿಸ್ಕೊಂಡು ನಮಗೇನಾದ್ರು ಒಳ್ಳೆ ನಡೀತು ಅಂದರೆ ಇನ್ನೂ 4-5 ಜನ ಮಾಡ್ಕೊಂಡು ಬೇರೆ ಕ್ಷೇತ್ರಗಳಿಗೆ ಎಲ್ಲರೂ ಹೋಗಿ ವಿಚಾರಿಸಿ ಏನೋ ತೊಂದರೆಗಳು? ಬೇರೆ ಕ್ಷೇತ್ರಗಳಂತ ನಾನು ಅಷ್ಟೊಂದು ಇದರಿಂದ ಹೋಗಿಲ್ಲ. ಇದೇ ಫಸ್ಟು ನಾನು ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದಿರೋದು. ತಾಯಿನ ತುಂಬ ನಂಬ್ಕೊಂಡಿದ್ದೀವಿ. ಹಾಗಾಗಿ
ಇಲ್ಲಿ ಬಸಪ್ಪ ಪಾದ ಕೊಡುತ್ತೆ ಅಂತ ಕೇಳಿದ್ದೀರಾ? ಹೌದು, ಬಸಪ್ಪ ಪಾದ ಕೊಡುತ್ತೆ ಅಂತ ಕೇಳಿದ್ದೀವಿ. ಬಟ್ ಲಾಸ್ಟ್ ಟೈಮ್ ನಮಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಅಂತ ನಮಗೆ ಗೊತ್ತಿರಲಿಲ್ಲ. ಇವತ್ತು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ, ಬಸಪ್ಪ ಪಾದ ಕೇಳೋಣ ಅಂತ. ಎಲ್ಲಿಂದ ಬಂದಿರೋದು ಸರ್? ಬೆಂಗಳೂರಿಂದ. ನಿಮ್ಮ ಹೆಸರು? ರಜನೀಶ್. ಥ್ಯಾಂಕ್ ಯು ಸರ್. ಸ್ಮರಿಸುತ್ತಾ ದೇವಿ ಸ್ತೋತ್ರದ ಮೂಲಕ ಸ್ಟಾರ್ಟ್ ಮಾಡೋಣ. ಮಹಾಕಾಳಿಚ್ಛೆ ವಿದ್ಮಹಿ ಭದ್ರಕಾಳಿಚ್ಛೆ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ಬರಬೇಕು, ನಂಬಿಕೆ ಇಟ್ಟು ಬರಬೇಕು. ಪ್ರತಿಯೊಂದು ಕಷ್ಟನ ಇಲ್ಲಿ ಬಂದರೆ ಬಗೆಹರಿಸ್ತಾರೆ ರಾಜೇಶ್ ಗುರುಗಳು. ಅವ್ರನ್ನ ನೆಡ್ದಾಡೋ ದೇವರು ಅಂದ್ರೂ ಸಾಲದು. ತ್ರಿವಳಿ ಶಕ್ತಿ ಇದೆ ಇಲ್ಲಿ. ರಾಜೇಶ್ ಗುರು ಶಕ್ತಿನೂ ಇದೆ, ಬಸವಪ್ಪಂದು ಇದೆ, ವಿಜಯ ಕಾಳಿದು ಇದೆ. ಎಂತಿದ್ದಾರೆ ಹಾಸ್ಪಿಟ್ಲಿಗೆ ಹೋಗ್ಲಿದ್ದಾರೆಲ್ಲ ಇಲ್ಲಿ ಬಂದು ಹುಷಾರಾಗಿದ್ದಾರೆ. ಬರ್ಬೋದು. ನಾವೀಗ ಅಲ್ಲಿ 10 ಸಲ ಬಂದಿದ್ದೀವಿ. ಏನು ಕಮ್ಮಿ ಅಂದರೂ ತಿಂಗಳಿಗೆ ಒಂದ್ಸಲ ಆಗಲೇ ಬರಬೇಕು ಅನ್ನಿಸ್ತದೆ. ನಾವು ದಾವಣಗೆರೆ ಜಿಲ್ಲೆ ಜಗಳೂರಿಂದ ಬರ್ತಾಯಿದ್ದೀವಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ 20 ಜನ ಇದ್ದೀವಿ. ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಹೊತ್ತು ಬಂದರೆ ಅದನ್ನ ಸಮಸ್ಯೆ ಕಳ್ಕಂತೆ ನಾವು ದೇವಿ ಹುಷಾರು ಮಾಡಿ ಕಳ್ಸೋದು. ಬರ್ಬೇಕು, ಪ್ರತಿಯೊಬ್ಬರು ಬರಬೇಕು. ಬಂದರೆ ಒಳ್ಳೇದಾಗ. ನಿಮ್ಗೆ ಏನಾದ್ರು ಸಮಸ್ಯೆ ಇತ್ತು ಮೇಡಮ್? ಇತ್ತು ಏನು ಸಮಸ್ಯೆ ಇತ್ತು ಮೇಡಮ್? ಇತ್ತು ಸರ್. ಸ್ವಲ್ಪ ಯಾರೋ ವಾಮಾಚಾರ ಮಾಡಿದ್ರು, ಸರಿ ನಿದ್ದೆ ಬರ್ತಿರ್ಲಿಲ್ಲ, ಅದೆಲ್ಲ ಇತ್ತು. ಇಲ್ಲಿ ಬಂದ್ಮೇಲೆ ಗುರುಗಳು ಹೇಳಿದ್ರು 3 ಟೈಮ್ ಇಲ್ಲ 5 ಟೈಮ್ ನೀರು ಹಾಕ್ಸ್ರಿ ಅಂತ. ಈಗಾಗಲೇ ನಾವು 7-8ನೇ ಟೈಮ್ ಹಾಕ್ಸ್ತಿರೋ. ಎಲ್ಲ ಸರಿ ಆಗಿದೆಯಾ ಮೇಡಮ್? ಎಲ್ಲ ಚೆನ್ನಾಗಿದೆ ಸರ್. ಓಕೆ ಚೆನ್ನಾಗೈತೆ. ಓಕೆ, ನೀವು ಇಲ್ಲಿ ಬಸಪ್ಪ ಪಾದ ಕೊಡುತ್ತೆ ಅಂತ ಕೇಳಿದ್ದೀರಲ್ವಾ? ಪಾದನೂ ಕೊಟ್ಟಿತ್ತು ಬಸಪ್ಪ ಪಾದನೂ ಕೊಟ್ಟಿತ್ತು. ಪಾದನೂ ಕೊಟ್ಟಿತ್ತು. ಇಲ್ಲಿ ಎಲ್ಲದನ್ನು ಬಂದ್ಮೇಲೆ ಎಲ್ಲದನ್ನು ಮಾಡ್ಕೊಂಡೇ ಹೋಗ್ತೀವಿ ಸರ್. ಬಸಪ್ಪನ ಪಾದನೂ ತಗೊಂಡಿದ್ದೀವಿ, ಮತ್ತೆ ಶ್ರೀಚಕ್ರ ನೀರು ಹಾಕ್ಸ್ಕೊಂಡಿದ್ದೀವಿ, ಮತ್ತೆ ಶುಕ್ರವಾರದಕ್ಕೆ ದೇವಿ ನೀರು ಹಾಕ್ತಾರಲ್ಲ, ದೇವಿ ನೀರನ್ನು ಹಾಕ್ಸ್ಕೊಂಡಿದ್ದೀವಿ. ಇಲ್ಲಿ ಪ್ರತ್ಯಂಗರಿ ಹೋಮ ಅಂತ ಕೇಳಿದ್ದೀರಾ? ಅದ್ರ ಬಗ್ಗೆ ತಮಗೆ ಏನಾರು ಹೋಮ ಏನೋ ಮಾಡಿ? ಈ ಶತ್ರುಗಳ ಕಾಟ, ಸಾಲ ಬಾಧೆ, ಅದೆಲ್ಲದಕ್ಕೂ ಮನೆಯಿಂದ 3 ಅಡಿ ಉಪ್ಪು ಅಂತ ತಗೊಂಡ್ಬಂದು ಹೋಮಕ್ಕೆ ಭಾಗವಹಿಸ್ರು ಅಂತಾರೆ. ಅದನ್ನು ಭಾಗವಹಿಸಿದ್ವಿ ಸರ್. ಇವತ್ತು ಹೋಮಕ್ಕಂತಾನೆ ಬಂದಿರೋದು ನಾವು. ಮತ್ತೆ ನಮ್ಮ ಕಷ್ಟನೆಲ್ಲ ಹರಡಿ ಎಲೆ ಮೇಲೆ ಬರೆದು 5 ಎಲೆ ಮೇಲೆ ಬರೆದು ಹಾಕಿ ಅಂತ ಹೇಳಿದ್ರು. ಆಗ್ಲೇ ಈಗ 3 ಸಲ ಆಗ್ಲೇ ಭಾಗವಹಿಸಿದ್ವಿ ಹೋಮಕ್ಕೆ. ಮತ್ತೆ ನೆಕ್ಸ್ಟ್ ಬಂದಿದ್ವಿ. ವಾಗ್ದಾನ ಏನಾರು ಕೇಳಿದ್ದೀರಾ? ವಾಗ್ದಾನ ಇವತ್ತು ಕೇಳ್ಬೇಕಂತ. ವಾಗ್ದಾನ ಒಂದು ಕೇಳಿಲ್ಲ. ಅಂಜನ ಶಾಸ್ತ್ರ, ಕವಡೆ ಶಾಸ್ತ್ರ, ಈ ದೀಪ ಹಚ್ಚೋದಿರ್ಲಿ ಎಲ್ಲದನ್ನು ಮಾಡಿದ್ದೀವಿ. ವಾಗ್ದಾನ ಒಂದು ಇವತ್ತು ಒಟ್ಟಾರೆ ಇಲ್ಲಿ ಬಂದ್ಮೇಲೆ ನಿಮ್ಗೆ ಏನು ಕಷ್ಟಗಳಿದೆ ಎಲ್ಲ ಪರಿಹಾರ ಆಗಿದಾವೆ ಸರ್. ನೀವು ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ? ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಶಿಲ್ಪ ಅಂತ. ದಾವಣಗೆರೆಯಿಂದ ಬೇರೆ ಯಾವ್ದಾರ ಕ್ಷೇತ್ರಗಳಿಗೆ ಹೋಗಿದ್ದೀರಾ ಮೇಡಮ್? ಹೋಗಿದ್ದೀವಿ ಸರ್. ಇಷ್ಟು ಇಲ್ಲೇ ಅಂತ ಪವಾಡ ಎಲ್ಲಿ ನೋಡಿಲ್ಲ. ಬರ್ಬೇಕು, ಎಲ್ಲರೂ ಬಂದರೆ ಚೆನ್ನಾಗುತ್ತೆ. ನಮಸ್ತೆ, ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿಂದ. ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ತೆ, ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿಂದ ಬಂದಿದ್ದೀವಿ. ನಮ್ಮ ಹೆಸರು ಸೃಷ್ಟಿ ಅಂತ ಹೇಳಿ. ನಮಗೆ ಆರೋಗ್ಯ ಸಮಸ್ಯೆ ಇತ್ತು. ಈಗ ಬಂದು ತೀರ್ಥ ಸ್ನಾನ ಮತ್ತು ಕೌಡಶಾಸ್ತ್ರ ಮತ್ತು ಪ್ರತ್ಯಂಗಿನಿ ಹೋಮ, ಅಂಜನಶಾಸ್ತ್ರ ಮತ್ತು ಬಸಪ್ಪ ಪಾದ ಎಲ್ಲ ಸಹ ಕೇಳಿದ್ದೀವಿ. ಬಸಪ್ಪ ಒಳ್ಳೆಯದಾಗ್ತಕ್ಕಂಥ ಪಾದ ಸಮೇತ ಹೋಗಿದ್ದೆ. ಮತ್ತು ಪ್ರತ್ಯಂಗಿನಿ ಹೋಮಕ್ಕೂ ಹೋಗಿದ್ದೀವಿ. ಅಲ್ಲೂ ಹೋಮಕ್ಕೆ ಮಾಡಿಸಿದ್ದೀವಿ. ಮತ್ತು ಅಂಜನಶಾಸ್ತ್ರಕ್ಕೆ ಹೋಗಿದ್ದೀವಿ. ಅಲ್ಲೂ ಎಲ್ಲ ಸಮಸ್ಯೆ ಬಗೆಹರುತ್ತೆ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಅಪ್ಪಾಜಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಯಾರೋ ವಾಮಾಚಾರ ಮಾಡಿಸಿದ್ದಾರೆ ಅಂತೇಳಿ ರಾಜೇಶ್ ಸ್ವಾಮಿಯವರು ಹೇಳಿದರು. ಅದರಿಂದ ಅವರು ಹೋಮ ಮಾಡಿಸ್ಬೇಕು ಅಂತ ಹೇಳಿದರು. ನಾವು ಇಲ್ಲಿಗೆ 3 ಸಲ ಬಂದು ಹೋಮ ಮಾಡಿಸಿದ್ದೀವಿ. ನಮಗೆ ಅನುಕೂಲ ಆಗಿದೆ. ವಾಮಾಚಾರ ಅನ್ನೋದೆಲ್ಲ ನಂಬ್ತೀರಾ ಅಂತ? ವಾಮಾಚಾರ ಅನ್ನೋದು ನಡೀತದಲ್ಲ, ಅದು ನಂಬ್ತೀರಾ ನೀವೇನಾರು ಅಂತ? ವಾಮಾಚಾರ ಎಲ್ಲ ನಡೀತದೆ ಅನ್ನೋದು ನಂಬ್ತೀರಾ? ಸೊ ಇಲ್ಲಿಗೆ ಬಂದು ಈ ಕ್ಷೇತ್ರಕ್ಕೆ ಬಂದಮೇಲೆ ತಾಯಿ ನಿಮಗೆ ಯಾವ ಥರ ತೊಂದರೆಗಳನ್ನ ಎಲ್ಲ ಸಾಲ್ವ್ ಮಾಡಿದೆ ಅಂತ? ಏನು ಅನಿಸುತ್ತೆ ಮೇಡಮ್ ಈ ಕ್ಷೇತ್ರದ ಬಗ್ಗೆ? ಚೆನ್ನಾಗುತ್ತೆ. ಬೇರೆಯವರು ಬಂದು ನೋಡಿದರೆ ಅವರಿಗೆ ತಾನೇ ಗೊತ್ತಾಗುತ್ತೆ. ಚೆನ್ನಾಗಾಗಿದೆ. ನೀವು ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಾ? 1 ವರ್ಷ ಆಯಿತು ಬರ್ತಾ. ಹೌದಾ? ಇಲ್ಲಿ ಬಸಪ್ಪ ಕಾಲು ಕೊಡುತ್ತೆ ಅಂತ ನೀವು ಕೇಳಿದ್ದೀರಲ್ವಾ? ಅದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮಗೆ ಒಳ್ಳೆಯದಾಗಿದೆ. ಕೌಡಶಾಸ್ತ್ರ ಗುರುಗಳು ಏನಂತ ಹೇಳಿದರು ನಿಮಗೆ? ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕಿದ್ದಂಗೆ ಹೇಳ್ತಾರೆ ಗುರುಗಳು. ಚೆನ್ನಾಗಿ ಹೇಳ್ತಾರೆ. ಚೆನ್ನಾಗಾಗಿದೆ. ಓಕೆ. ಅಮ್ಮ ಹೇಳಿ. ಹೆಸರು ಸುಮಿತ್ರಾ ಅಂತ, ಮೈಸೂರು ತಾಲೂಕು ಕಡ್ಗೋಳ ಪಕ್ಕ ಬ್ಯಾತಳಿಂದ ಬರುತ್ತೆ. ಮತ್ತು ನಮಗೆ ಆರೋಗ್ಯ ಸಮಸ್ಯೆ ಇತ್ತು. ಇಲ್ಲಿ ಬಂದು ಆದಮೇಲೆ 2 ಬಾರಿ ಬಂದಿದ್ದೀವಿ. ಸ್ವಲ್ಪ ಕಂಟ್ರೋಲ್ ಆಗಿದೆ, ತಲೆನೋವಿಲ್ಲ. ಇನ್ನು 3 ಬಾರಿ ಬರಬೇಕು, 5 ಸರಿ ಬರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಬಂದಿದ್ದೀವಿ. ಮತ್ತು ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಎಲ್ಲ ಸಾಲ್ವ್ ಆಗ್ತಾಯಿದೆ. ಯಾರು ಹೇಳಿದ್ದು ಮೇಡಮ್ ಇಲ್ಲಿ ಬರೋಕ್ಕೆ? ನಾವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಬರ್ತಾಯಿದ್ದೀವಿ. ಬೇರೆ ಕಡೆ ಎಲ್ಲ ಹೋಗಿದ್ರಾ? ಇಲ್ಲ ಮೇಡಮ್, ಇಲ್ಲೇ ಬರ್ತಾಯಿದ್ದೀವಿ. ಇದೊಂದೇ
ಹಿಡ್ದಿದ್ದೀವಿ. ಇವಾಗ ಇಲ್ಲೇ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆಲ್ಲ. ಇನ್ನು 3 ಬಾರಿ ಬರಬೇಕು. ಎಲ್ಲ ತೋರಿಸಾಗಿದೆ ಸರ್, ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡೋಕ್ಕಿದೆ, ಕಮ್ಮಿನೇ ಆಗಿಲ್ಲ. ಇವಾಗೆಲ್ಲ 10% ಕಮ್ಮಿ ಆಗಿದೆ. ಇವಾಗ ತಲೆನೋವು ಎಲ್ಲ ತೋರಿಸಾಯಿತು, ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದೀವಿ. ಟ್ಯಾಬ್ಲೆಟು ಅಂದರೆ ಎಲ್ಲ ತಗೋತಾ ಇದ್ದೀವಿ. ಇವಾಗ ಟ್ಯಾಬ್ಲೆಟು ಕಮ್ಮಿ ಆಗ್ಬಿಟ್ಟಿದ್ದೀನಿ ಇಲ್ಲಿ ಬಂದಮೇಲೆ. ಮತ್ತು 2 ಸರಿ ತೀರ್ಥ ಸ್ನಾನ ಮಾಡಿ ಅಂತ ಆಯಿತು. 3ನೇ ಸರಿ ಮತ್ತು 4ನೇ ಸರಿ 5ನೇ ಸರಿ ಮಾಡಬೇಕು. ಇನ್ನೊಂದು ನೆಕ್ಸ್ಟು ಬಂದು ಮಾಡೋಣ. ಬ್ಯಾಂಗ್ಳೂರಿಂದ ಬರ್ತಾ ಇರೋದು, ಇದು ಬಂದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಇಲ್ಲಿ ನಾವು ಅಂದ್ಕೊಂಡಿರೋಂಥ ಕೆಲಸಗಳಾಗಿರ್ಬೋದು ಅಥವಾ ನಾವು ಏನೇ ಒಂದು ಕೋರ್ಕೊಂಡ್ರೆ ನೆರವೇರುತ್ತೆ ಅನ್ನೋ ಒಂದು ಪವಾಡ ಅಂತಲೂ ಹೇಳ್ಬೋದು. ನಡೆಯುತ್ತೆ ಅಂತ ಎಲ್ಲ ಭಕ್ತಾದಿಗಳು ನಂಬಿಲಿ ಬರ್ತಾರೆ. ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಅಂತ ನಾನು ಹೇಳ್ಬೋದು. ನಿಮ್ಗೆ ಏನಾಗಿತ್ತು ಮೇಡಮ್? ನಿಮ್ಗೆ ಏನಾಗಿತ್ತು ಅಂತ? ನಾನು ಇದು ಬರ್ತಾರೆ ಸೆಕೆಂಡ್ ಟೈಮು. ನನಗೆ ಇಲ್ಲಿ ಬಂದಾಗ ಏನೋ ಒಂದು ಪಾಸಿಟಿವ್ ಫೀಲ್ ಇತ್ತು. ನಾನು ಯಾವುದೇ ಹರಕೆ ಅಂತ ನನಗೆ ಇಲ್ಲಿ ಬಂದಿರಲಿಲ್ಲ. ಬಂದಾಗ ಒಂದು ಪೀಸ್ಫುಲ್, ಒಂದು ಮೈಂಡ್, ಒಂದು ಪೀಸ್ಫುಲ್ ಅನ್ನೋದು ಮೈಂಡ್ ಚೆನ್ನಾಗಿರುತ್ತೆ, ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಇಲ್ಲಿ ಪೂಜೆಗಳು ನಡೆಯುತ್ತೆ, ಹೋಮಗಳು ನಡೆಯುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ ಹೌದು, ಅಥವಾ ಮಂತ್ರ ಆಗಿರ್ಬೋದು, ಅದರ ವಿಶೇಷವಾಗಿ ಹೋಮಗಳು ನಡೆಸ್ತಾರೆ, ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಾರೆ. ಇಲ್ಲಿ ಭಕ್ತಾದಿಗಳು ನಂಬೋದು ಕೂಡ ಅದೇನೆ. ಬಂದು ಇಲ್ಲಿ ನಾವೇನು ಪೂಜೆ ಸಲ್ಲಿಸ್ತೀವಿ ಅಥವಾ ಅವ್ರ ಅರ್ಕೆಗಳು ಏನು ಹರಕೆ ಮಾಡ್ಕೊಳ್ತಾರೆ ಅದೆಲ್ಲ ನೆರವೇರುತ್ತೆ ಅಂತ ಅವ್ರ ಕೆಲಸಗಳು ನೆರವೇರ್ಕೊಂಡು ಬಂದು ಹರಕೆ ಮಾಡ್ಕೊಳ್ಳೋರಿದ್ದಾರೆ ಅಥವಾ ಮುಂಚಿತವಾಗಿ ಮಾಡ್ಕೊಳ್ಳೋಂಥವ್ರು ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂಥರ ಅನುಭವ ಆಗಿರುತ್ತೆ. ಬಟ್ ನನಗೆ ಇಲ್ಲಿ ಬಂದಾಗ ನಾನು ಒಂದೊಳ್ಳೆ ಹ್ಯಾಪಿ ಫೀಲ್ ಅಂತೂ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಹೆಸರು ಸುಜಾತ. ಡಿಸ್ಟ್ರಿಕ್ಟು ಜಗಳೂರು ತಾಲೂಕಿಂದ ಬರ್ತಾ ಇದ್ದೀವಿ. ಈಗ ನಾವು 6ನೇ ಸಲ ಬರ್ತಾ ಇದ್ದೀವಿ. ನನಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಈಗ ವಾಸಿಯಾಗಿದೆ. ಇನ್ನು ಮುಂದೆ ಬರ್ತಾನೆ ಇರ್ತೀವಿ. ಏನು ಸಮಸ್ಯೆ ಆಗಿತ್ತು ಮೇಡಮ್? ನನಗೆ ಒಂದು ಸ್ವಲ್ಪ ಹೆಲ್ತ್ನಲ್ಲಿ ಪ್ರಾಬ್ಲಮ್ ಇತ್ತು, ಈಗ ಕ್ಲಿಯರ್ ಆಗಿದೆ. ಏನೇನು ಸೇವೆ ಮಾಡಿದ್ದೀರಾ ಇಲ್ಲಿ ಬಂದು ಅಂತ? ಏನೇನು ಸೇವೆ ಮಾಡಿದ್ದೀರಾ ಇಲ್ಲಿ ಬನ್ನಿ ಅಂತ? ಅರ್ಕೆ ಕಟ್ಕೊಂಡಿದ್ರೆ ಏನಂತ? ಅರ್ಕೆ ಏನು ಕಟ್ಕೊಂಡಿಲ್ಲ. ಅಂದರೆ ಈಗ ತೀರ್ಥಸ್ಥಾನ, ಹೋಮ ಆ ಥರ ಎಲ್ಲ ಮಾಡಿಸಿದ್ದೀರಾ? ಎಲ್ಲ ಭಾಗವಹಿಸಿದ್ದೀವಿ, ಎಲ್ಲ ಇದು ಮಾಡಿದ್ದೀವಿ. ಇಲ್ಲಿ ಪವಾಡ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಯಾಕಂದರೆ ನಾವು ಒಂದು ಸಲ ಹುಣ್ಣಿಮೆಗೆ ಬರಬೇಕು ಅಂತ ಇದ್ವಿ, ಅದು ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಲಿಲ್ಲ. ಇಲ್ಲಿ ಪವಾಡ ಏನಪ್ಪ ಅಂದರೆ ಅವತ್ತು ನಮ್ಮ ಮನೆಗೆ ಬಸವಣ್ಣನೇ ಬಂದಿತ್ತು, ಅದಕ್ಕೋಸ್ಕರ ಇಲ್ಲಿ ನಾವು ಪವಾಡ ಇದೆ ಅಂತೇಳಿ ನಂಬಬೇಕು. ಓಕೆ, ಈ ದೇವಸ್ಥಾನದ ಬಗ್ಗೆ ಅಲ್ಲಿ ದುರ್ಗದ ಹತ್ರ ಚಿತ್ರಹಳ್ಳಿ ಅಂತೇಳಿ ಬರುತ್ತೆ, ಅಲ್ಲಿ ಅದು ಒಂದು ಬಸವಣ್ಣ ಇದೆ, ಆ ಬಸವಣ್ಣ ನಮ್ಮ ಮನೆಗೆ ಬಂದಿತ್ತು. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ಹೇಗೆ ಮೇಡಮ್? ಆ ದೇವಸ್ಥಾನದಲ್ಲಿ ಬೇರೆ ದೇವಸ್ಥಾನಗಳು ಇದೆ, ಈ ದೇವಸ್ಥಾನದ ವಿಶೇಷತೆ ಏನು ಅಂತ? ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಅಷ್ಟು ದೂರ ಬರ್ತೀವಿ, ಮೈಯೆಲ್ಲ ರೋಮಾಂಚನ ಆಗುತ್ತೆ, ಮತ್ತು ಪಾಸಿಟಿವ್ ವೈಬ್ಸ್ ಬರುತ್ತೆ. ನಿಮ್ಮೊಬ್ಬರಿಗೆ ಒಳ್ಳೇದಾಗಿದೆಯಾ? ನಿಮ್ಮ ಜೊತೆಗೆ ಬಂದಿರೋ ಫ್ಯಾಮಿಲಿ ಎಲ್ಲರಿಗೂ ನಾವು ಟೋಟಲಿ ಜಾಯಿಂಟ್ ಫ್ಯಾಮಿಲಿ ಇದ್ದೀವಿ. ಟೋಟಲಿ ನಾವು 25 ಮೆಂಬರ್ಸ್ ಬಂದಿದ್ವಿ. ಈ ಸಲ ಮಾತ್ರ ಅನ್ಫಾರ್ಚುನೇಟ್ಲಿ 6 ಮೆಂಬರ್ಸ್ ಬಂದಿದ್ವಿ. ಇದು 6ನೇ ಟೈಮ್ ಬರ್ತಾ ಇರೋದು. ನಿಮ್ಮ ಹೆಸರು ಹೇಳಿ. ಸೃಷ್ಟಿ. ಎಲ್ಲರೂ ಬರಬೇಕು, ಇಲ್ಲಿ ಒಳ್ಳೆಯದಾಗುತ್ತೆ. ದೇವ್ರನ್ನ ನಂಬಿಕೆ ಇಟ್ಟು ಬಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ.
ಕಡಿಮೆ, ಯಾವ್ದೇನ್ ಮಾಡಿದ್ರು ಇಂಪ್ರೂವ್ಮೆಂಟ್ ಗಿಂತ ಲಾಸೇ ಜಾಸ್ತಿ ಆಗ್ತದೆ. ಮಾಡೋ ವ್ಯವಹಾರ ಯಾವ್ದು ಸಕ್ಸಸ್ ಆಗ್ತಿಲ್ಲ, ಖಂಡಿತ ಒಳ್ಳೆದಾಗ್ತದೆ. ನಮ್ಮ ಮನೆ ನೋಡೋದಕ್ಕೆ ಒಂದು ಮನೆ ಒಳ್ಳೆದಾಗ್ತದೆ. ಕೆಲಸ ಮಾಡೋದು ಆಗ್ತಿಲ್ಲ, ಕೋಪ ಜಾಸ್ತಿ, ಅದೇ ಎಣ್ಣೆ ಹೊಡೆಯೋದು ಜಾಸ್ತಿ ಆಗ್ತದೆ. ಯಾರೆಲ್ಲ ತುಂಬಾ ರಾಂಗ್ ಆಗ್ತಾರೆ, ಬಂದಾಗ ಒಂದ್ 3 ದಿನ ಬಿಡ್ತಾರೆ, ಮತ್ತೆ ಯಥಾಸ್ಥಿತಿ. ಏನ್ ಮಾಡ್ಬೇಕು, ಕುಡಿಯಂಗ್ ಮಾಡ್ಬೇಕು, ಬಿಡಂಗ್ ಮಾಡ್ಬೇಕು. ಎಷ್ಟೇ ಮರಿ ಬರ್ತಿದ್ರೆ 2ನೇ ಮರಿಯಾ? ಅದೇ ಎಣ್ಣೆ ಹೊಡೆಯೋದು ಅಂತಾರೆ, ಯಾರು ಬರ್ತಿಲ್ಲ. ಅವನು ಯಾವ್ದು ಏನ್ ಮಾಡಿದ್ರು ಯಾವ ಮಾತು ಕೇಳ್ತಿಲ್ಲ. 11 ರೂಪಾಯಿ ಅಡಿಕೆ ಕಾಸು ಕಟ್ಟಿ ಮನೇಲಿ ಕಟ್ಬಿಟ್ಟು ಬಂದು ತ್ರಿಶೂಲ್ ಕಟ್ಟಿ ಖಂಡಿತ ಬಿಟ್ಟೋಗಿರೋ ಮಗ ವಾಪಸ್ ಬರ್ತಾನೆ. ಹೋಗಿ ಮನೇಲಿ ಹಣಕಾಸು ಎಷ್ಟು ಬಂದು ನಿಲ್ಲಲ್ಲ, ಕೈ ಹಿಡಿ ಕೆಲಸಗಳು ಯಾವ್ದು ಆಗ್ತಿಲ್ಲ, ಅಡೆತಡೆಗಳು ಜಾಸ್ತಿ, ಸಕ್ಸಸ್ ಕಡಿಮೆ, ವಿರೋಧ, ಜನದೃಷ್ಟಿ, ಮನೇಲಿ ಒಂದಲ್ಲ ಒಂದು ಪ್ರಾಬ್ಲಮೇ ಜಾಸ್ತಿ. ಒಂದ್ ಜ್ಯೂಸ್ ಮಾಡ್ಕೊಡ್ರಿ, ಒಂದ್ ಮಲ್ಲಿಡಿ, ಒಂದ್ ಮನೆ ಬಾಲ್ ಹೊಡೆದಾಕಿ, ಒಳ್ಳೆದಾಗಿ ಹೋಗಿ. ನಿಮ್ ಕೈಯಲ್ಲಿ ದುಡ್ಡು ಬರುತ್ತೆ, ನಿಲ್ಲಲ್ಲ. ಏನ್ ಮಾಡಿದ್ರು ಅಭಿವೃದ್ಧಿ ಆಗ್ತಿಲ್ಲ, ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಹಿತಶತ್ರುಗಳೇ ಜಾಸ್ತಿ, ಯಾವ್ದೇನ್ ಮಾಡಿದ್ರು ಪರಿಹಾರ ಸಿಗ್ತಿಲ್ಲ. ದೇವರಿದ್ದಾಗ ಕೋಪ ಜಾಸ್ತಿ, ಯಾವ ಹೆಂಡತಿನೂ ಬೇಡ, ಯಾವ ಮಕ್ಕಳು ಬೇಡ, ಹೇಳೋದಷ್ಟು ರಚ್ಚಾಗ್ತಾರೆ. ಅವ್ರಂಗೆ ಇರೋರಿಲ್ಲ, ಅವ್ರಂಗೆ ಆಡೋರೇ ಇಲ್ಲ. ದೇವ್ರಿದ್ರೆ ಮಾತಾಡಂಗಿಲ್ಲ, ದೇವ್ರ ಇಲ್ಲ ಅಂದ್ರೆ ದೇವ್ರಂತ ಮನುಷ್ಯ. ಯಾವ್ದೇನ್ ಮಾಡಿದ್ರು ಹಣಕಾಸು ಬರುತ್ತೆ, ನಿಲ್ಲಲ್ಲ, ಅಭಿವೃದ್ಧಿ ಆಗ್ತಿಲ್ಲ, ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಕೈ ಹಿಡಿ ಕೆಲಸಗಳು ಯಾವ್ದು ಆಗ್ತಿಲ್ಲ. ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಬರೀ ಜಗಳ, ಮನಸ್ತಾಪ ಜಾಸ್ತಿ, ಮನೇಲಿ ಯಾವ್ದೇನೇ ಕೆಲಸ ಮಾಡಬೇಕು ಪರಿಹಾರ ಸಿಗ್ತಿಲ್ಲ, ಜೀವನನೇ ಪ್ರಾಣನ ಮಟ್ಟಕ್ಕೆ ಆಗೋಗೈತೆ. ಒಂದಲ್ಲ ಒಂದು ಸಮಸ್ಯೆನೇ ಜಾಸ್ತಿ, ಅಭಿವೃದ್ಧಿ ಆಗ್ತಿಲ್ಲ, ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಹಿತಶತ್ರುಗಳೇ ಜಾಸ್ತಿ, ಯಾವ್ದು ಮಾಡ್ರು ಪರಿಹಾರ ಸಿಗ್ತಿಲ್ಲ. ಇವ್ರನ್ನ ಬಸವಪ್ಪಂಗೆ ಪಾದ ಹಿಡಿಸ್ತಾರೆ, ಹಿಡಿಸ್ಬಿಟ್ಟು ಬಾಳೆ ಪ್ರಸಾದ ಕೊಡ್ತಾರೆ, ತಿನ್ಬೇಕು. ಒಂದ ಕಡ್ಕೊಂಡ್ ತಿನ್ನಿ, ಒಂದ ಜ್ಯೂಸ್ ಮಾಡ್ಕೊಡ್ರಿ, ಒಂದ್ ಮಲ್ಲಿ ಹಣ ಹಾಕಿ ನಂಗೆ ಒಳಗಡೆಗೆ ಏನ್ ಮಾಡಕ್ಕೂ ಏನಾದ್ರು ಒಂದು ಸಮಸ್ಯೆ ಆಗ್ತದೆ, ಭಯ ಜಾಸ್ತಿ. ಈ ಮಕ್ಳಿನ ಮುಕ್ತಿಯಿಂದ ಹೊರಗ್ ಬಂದ್ರು ಸಾಕಪ್ಪ, ಏನು ಬೇಡ ಭಗವಂತ, ನಾವು ತಿನ್ನೋ ಅನ್ನನು ಕೂಡ ನಿಮ್ದೇ ತಿನ್ನಕ್ ಬಿಡ್ತಿಲ್ಲ, ನಾವು ಒಂದ್ ಊರ್ ಕಡೆಗೂ ತೊಂದ್ರೆ ಮಾಡಲ್ಲ ಬರ್ತಿಲ್ಲ. ಮಗಂದು ಒಂಥರದ ಯೋಚನೆ, ಸಾಲ ಬಾಧೆಯಿಂದ ಹೊರಗ್ ಬರ್ಬೇಕು, ಹಣಕಾಸು ಕೊಟ್ಟಿದ್ ವಾಪಸ್ ಬರ್ಬೇಕು, ಕೈ ಹಿಡಿಬೇಕು, ಮಾಡೋ ಕೆಲಸ ಕಾರ್ಯಗಳು ಏನ್ ಮಾಡೋದು ಆಗ್ತಿಲ್ಲ, ಮಂಗಳಕಾರದಲ್ಲಿ ಅಡೆತಡೆ, ಮನೇಲಿ ನಿಮ್ದಿ ಇರೋದೇ ಇಲ್ಲ, ದುಡ್ಡು ಬರುತ್ತೆ ನಿಲ್ತಿಲ್ಲ, ಮತ್ ಕೇಳಿದ್ರೆ ಯಾರು ಇನ್ ಟೈಮ್ ಕೊಡ್ತಿಲ್ಲ, ಸತಾಯಿಸ್ತಾರೆ. ಏನಾರ ಅವ್ನು ಮಾಡ್ಬೇಕಂದ್ರೆ ಒಂದಲ್ಲ ಒಂದು ಸಮಸ್ಯೆನೇ ಜಾಸ್ತಿ, ತುಂಬಾ ನಿಧಾನ, ಜನ ಉಪಯೋಗ ಪಡ್ಕೊಂಡ್ರೆ ದೂರ ಆಗ್ತಾರೆ, ಬರಿದೇ ಮಾತನ್ ಕೇಳ ನಿಮ್ಮ ಮುಂದೆ ಅಣ್ಣ ಅಂತಾರೆ, ಹಿಂದೆ ಅವರೇ ಕಾಲಿಡಕ್ ನೋಡ್ತಾರೆ, ಮಾಡೋ ವ್ಯವಹಾರ ಎಲ್ಲ ಆಯ್ತು ಅನ್ನೋಷ್ಟು ಏನಾರ ಒಂದು ನಿಲ್ಲತ್ತೆ. ನಿಮ್ಗೆ ಕಾಲ್ ನೋವು ಜಾಸ್ತಿ, ನಿದ್ದೆ ಬರಲ್ಲ, ಬೇಗ ಟೆನ್ಷನ್, ಮಗಂದಿರದ ಯೋಚನೆ, ಮನೇಲಿ ಏನ್ ಮಾಡಿದ್ರು ಯಾವ ಕೆಲಸನೂ ಪರಿಹಾರ ಆಗ್ತಿಲ್ಲ, ಏನಾರ ಒಂದ್ ಮಾಡ್ಬೇಕಂದ್ರೆ ಅಭಿವೃದ್ಧಿ ಆಗ್ತಿಲ್ಲ, ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಹಿತಶತ್ರುಗಳೇ ಜಾಸ್ತಿ, ಸಕ್ಸಸ್ ಕಡಿಮೆ, ಯಾವ್ದೇನ್ ಮಾಡಿದ್ರು ಪರಿಹಾರ ಸಿಗ್ತಿಲ್ಲ. ವಿಜಯಕಾಳಿ ಪವಾಡ ಬಸವೇಶ್ವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಳ ಮಧ್ಯದಲ್ಲಿ ಬರುತ್ತೆ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಈ 4 ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ. ಸಮಯ ಬಂದು ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆ ಒಳಗಡೆ ಇರುತ್ತೆ. ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ. ಏನ್ ಸಮಸ್ಯೆಗೋಸ್ಕರ ಭಕ್ತರು ಬಂದಿದ್ದಾರೆ, ಏನ್ ಸಮಸ್ಯೆ ಇದೆ, ಏನ್ ಪರಿಹಾರ ಆಗ್ತದೆ ಅಂತ ಹೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ. ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ. ವಿಜಯಕಾಳಿ ಪವಾಡ ಬಸವೇಶ್ವರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ ಮತ್ತೆ ಅಮಾವಾಸ್ಯೆ ಮೇಲೆ ವಿಶೇಷವಾದ ಅಭಿಷೇಕ ತೀರ್ಥ ಇರುತ್ತೆ. ಬಂದು 3 ಬಾರಿ 5 ಬಾರಿ ನೀರು ಹಾಕ್ಸೋದ್ರಿಂದ, ತೀರ್ಥ ಸ್ನಾನ ಮಾಡಿಸೋದ್ರಿಂದ ನಮ್ಮಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಒಂದು ನಂಬಿಕೆ. ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸಿ, ಎಲ್ಲೋ ಕೂತ್ಕೊಂಡು ಯಾವುದೋ ರೀತಿ ಯೋಚನೆ ಮಾಡಿ ಎಲ್ಲಾ ಕಡೆ ಹೋಗಿದ್ದು ಇದು ಒಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ, ನಂಬಿಕೆ ಇಟ್ಕೊಂಡು ಬನ್ನಿ, ಖಂಡಿತ ಫಲ ಸಿಗುತ್ತೆ. ವಿಜಯಕಾಳಿ ಪವಾಡ ಬಸವೇಶ್ವರ ಪುಣ್ಯಕ್ಷೇತ್ರದಲ್ಲಿ ಪಂಚಗವ್ಯ ದೀಪ ಶುಕ್ರವಾರ ಮತ್ತೆ ಅಮಾವಾಸ್ಯೆ ಮೇಲೆ ಆರತಿ ಮಾಡೋದ್ರಿಂದ ಏನ್ ಸಮಸ್ಯೆ ಇದೆ ಮನಸ್ಸಲ್ಲಿ ಇರುವಂತದನ್ನ ದೇವಿ ಮುಂದೆ ಪ್ರೇರಣೆ ಮಾಡಿ
ಹಚ್ಚೋದ್ರಿಂದ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತೈತೆ ಅನ್ನೋ ಒಂದು ನಂಬಿಕೆ. ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸಿ, ಪ್ರತಿಯೊಬ್ಬರಿಗೂ ಕೂಡ ತಾಯಿ ವಿಜಯಕಾಳಿ ಅಮ್ಮನವ್ರ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ. ವಿಜಯಕಾಳಿ ಪವಾಡ ಬಸವಪ್ಪನವ್ರು ಬಸವಣ್ಣವ್ರನ್ನ ಮಲಗ್ದವ್ರನ್ನ ಹಾದು ಹೋಗೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ. 3 ಸರಿ ಪಾದ ಕೊಟ್ಟರೆ ಮನೆ ಕಟ್ಟಕ್ಕಾಗ್ತಿಲ್ಲ, ಮಕ್ಕಳಿಲ್ಲ, ಆರೋಗ್ಯ ಬಾಧೆ, ಹಣಕಾಸಲ್ಲಿ ಮುಗ್ಗಟ್ಟು, ಕೈ ಇಟ್ಟು ಕೆಲಸಗಳು ಯಾವುದು ನಡೀತಿಲ್ಲ ಅನ್ನುವಂಥವ್ರಿಗೆ ಪ್ರತಿಯೊಬ್ಬರು ಕೂಡ ಅನುಕೂಲ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಸಾವಿರಾರು ಸಂಖ್ಯೆಯಲ್ಲಿ ಕುಡ್ತ ಚಟನ ದಾಸರಾಗಿರುವಂಥವ್ರನ್ನ ಬಿಡಿಸಿರುವಂಥ ನಿದರ್ಶನಗಳು ಸಾಕಷ್ಟು ಇದ್ದಾವೆ. ಸ್ವತಃ ಭಕ್ತರೇ ಬಂದು ಈ ಕ್ಷೇತ್ರಕ್ಕೆ ಬಂದು 3 ಬಾರಿ ಬಂದೀವಿ, ಕುಡಿಯೋದು ಬಿಟ್ಟಿದ್ದೀವಿ, ನಾವು ಎಲ್ಲ ಕಡೆ ಹೋದ್ರೂ ಕೂಡ ಬಿಟ್ಟಿಲ್ಲ ಅನ್ನುವಂಥದ್ದು ನಂಬಿಕೆ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ. ನಂಬಿಕೆ ಇಟ್ಕೊಂಡು ಬನ್ನಿ, ಖಂಡಿತ ಪರಿಹಾರ ಆಗ್ತದೆ. ವಿಜಯಕಾಳಿ ಪವಾಡ ಬಸವಂತ ಪುಣ್ಯಕ್ಷೇತ್ರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಪ್ರತ್ಯಂಗಿ ಹೋಮ ಇರುತ್ತೆ. ವಾಮಾಚಾರ, ಮಾಟ ಮಂತ್ರಗಳು, ಆರೋಗ್ಯ ಬಾಧೆ, ಜನದೃಷ್ಟಿ, 3 ಅಡಿ ಉಪ್ಪು, 5 ಅರಳಿ ಎಲೆ ಮೇಲೆ ಏನು ಸಮಸ್ಯೆ ಇದೆ, ಏನು ಸಮಸ್ಯೆಗೋಸ್ಕರ ಬಂದಿದ್ದೀರಿ ಅಂತೇಳಿ ಬರೆದು ಹೋಮಕ್ಕೆ ಹಾಕಿದ್ರೆ 3 ಬಾರಿ 5 ಬಾರಿ ಬಂದು ಹೋಮಕ್ಕೆ ಭಾಗವಹಿಸಿದ್ರೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ಪ್ರತಿಯೊಬ್ಬರು ಕೂಡ ಈ ಚಾನಲ್ ನೋಡುವಂಥ ಭಕ್ತರಿಗೆ ಪ್ರತಿಯೊಬ್ಬರು ಹೇಳೋದೇನೆಂದರೆ, ಎಲ್ಲೋ ಕೂತ್ಕೊಂಡು ಯೋಚನೆ ಮಾಡೋದು ಬಿಟ್ಟು ಈ ಕ್ಷೇತ್ರಕ್ಕೆ ಒಂದ್ಸರಿ ಬಂದು ನೀವು ಕ್ಷೇತ್ರಕ್ಕೆ ದರ್ಶನ ಮಾಡಿ, ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ಒಂದು ನಂಬಿಕೆ. ಸರ್ ಬಾಳೆಹಣ್ಣು ಕೊಡ್ತಿರಲ್ಲ, ಏನು ಅದು? ಕುಡ್ತ ಚಟಕ್ಕೆ ದಾಸರಾಗಿರುವಂಥವ್ರಿಗೆ ಕುಡ್ತನ ಬಿಡ್ಸಕ್ಕಾಗಿಲ್ಲ ಅಂದರೆ 3 ಬಾರಿ 5 ಬಾರಿ ಕ್ಷೇತ್ರಕ್ಕೆ ಬಂದು ಬಸವಣ್ಣವ್ರ ಆಶೀರ್ವಾದ ತಗೊಂಡು ಬಾಳೆಹಣ್ಣಲ್ಲಿ ಪ್ರಸಾದ ಕೊಡ್ತೀವಿ. ಅಮ್ಮನವ್ರ ಪ್ರಸಾದ ತಿಂದರೆ ಅದು ಖಂಡಿತ ಯಾವುದೇ ಕಾರಣಕ್ಕೂ ಕುಡಿಯೋದನ್ನ ಬಿಟ್ಟಿರುವಂಥ ನಿದರ್ಶನಗಳು ಸಾಕಷ್ಟು ಇದ್ದಾವೆ. ಬಂದು ಒಂದ್ಸರಿ ಪ್ರಯತ್ನ ಪಡಿ. ನೀವು ಎಲ್ಲ ಕಡೆ ಹೋಗಿದ್ದೀವಿ, ಇದು ಒಂದು ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ. ನಂಬಿಕೆ ಇಟ್ಕೊಂಡು ಬಂದರೆ ವಿಜಯಕಾಳಿ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ಕೆಲವರು ಮನೆಯಿಂದನೇ ಉಪ್ಪು ಮನೆಯಿಂದ 3 ಅಡಿ ಉಪ್ಪನ್ನ ಮುಖ್ಯ ದ್ವಾರದಲ್ಲಿ ನಿವುಳಿಸಿ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ 3 ಅಡಿ ಉಪ್ಪನ್ನ ಅಂದರೆ ಮುಷ್ಟಿಡಿ ಉಪ್ಪು, 5 ಅರಳಿ ಎಲೆ. ಏನು ಸಮಸ್ಯೆ ಇದೆ, ಕೆಲವರು ಎಲ್ಲರೂ ಬರೋಕ್ಕಾಗ್ತಿಲ್ಲ, ಮನೆಯಲ್ಲಿ ಆರೋಗ್ಯದಲ್ಲಿ ಬಾಧೆ, ಹಣಕಾಸು ಮುಗ್ಗಟ್ಟು, ಕೈ ಇಟ್ಟು ಕೆಲಸಗಳು ಯಾವುದು ನಡೀತಿಲ್ಲ, ಅಡೆತಡೆಗಳೇ ಜಾಸ್ತಿ, ಮನೆಯಲ್ಲಿ ಕಲಹ, ಯಾವುದೇ ಥರದ ಸಮಸ್ಯೆ, ಹಲವಾರು ರೀತಿ ಸಮಸ್ಯೆಗಳನ್ನ ಒದ್ದು ಬರುವಂಥವ್ರಿಗೆ ಮನೆಯಿಂದ 3 ಅಡಿ ಉಪ್ಪನ್ನ ನಿವುಳಿಸಿ ತಂದು ಹೋಮಕ್ಕೆ ಹಾಕಿ ಭಾಗವಹಿಸಿದ್ರೆ ಖಂಡಿತ ಫಲ ಸಿಗುತ್ತೆ. ಹೊಸ ದೇವಸ್ಥಾನ ಯಾವುದು? ಟೈಮ್ ಬಂದಾಗ ತಾನಾಗಿ ತಾನೇ ವಿಜಯಕಾಳಿ ಅಮ್ಮನವರೇ ಪ್ರೇರಣೆ ಆಗ್ತೈತೆ. ಬೇಗ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತೈತೆ. ಫೆಬ್ರವರಿ ಅಥವಾ ಮಾರ್ಚಲ್ಲಿ ಓಪನ್ ಆಗುವಂಥದ್ದಿರುತ್ತೆ. ಪ್ರತಿಯೊಬ್ಬರಿಗೂ ಡೇಟ್ ಮುಂದೆನೇ ಕೂಡ ಅನೌನ್ಸ್ಮೆಂಟ್ ಮಾಡ್ತೀನಿ. ಈಗ ಕಾಲಕ್ರಮೇಣ ಈ ಶೂನ್ಯ ಮಾಸ ಕಳೆದ ಮೇಲೆ ಡೇಟ್ ನಿಗದಿ ಆಗ್ತೈತೆ. ಅಮ್ಮನವ್ರು ಅಪ್ಪಣೆ ಕೊಟ್ಟಿದ್ದಾರೆ. ಆ ನಿಗದಿ ಆದ ಡೇಟ್ನ ಪ್ರತಿಯೊಬ್ಬರು ಕೂಡ ಹೇಳ್ತೀನಿ. ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸಿ. ಪ್ರತಿಯೊಬ್ಬರಿಗೂ ತಾಯಿ ಬಲಭಾಗದಲ್ಲಿ ವಾಗ್ದಾನ, ಅಮ್ಮನವ್ರ ವಾಗ್ದಾನ ವಿಶೇಷವಾಗಿರುತ್ತೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಭಾನುವಾರದಲ್ಲಿರುತ್ತೆ. ಸ್ವತಃ ಭಕ್ತರೇ ಹೊತ್ತು ಮನಸ್ಸಲ್ಲಿರುವಂಥ ಪ್ರಶ್ನೆ, ಇದು ಮಂಗಳ ಕಾರ್ಯ ಆಗತ್ತಾ ಇಲ್ಲ, ಬಲ ಎಡ ಅಂತ ನೀವೇನು ಕೂತ್ಕೊಂಡಿರ್ತಾರೋ ಅದನ್ನು ಅಪ್ಪಣೆ ಕೊಡುವಂಥ ಮುಖಾಂತರ ತಾಯಿ ವಿಜಯಕಾಳಿ ಅಮ್ಮನವ್ರ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ. ನಂಬಿಕೆ ಇಟ್ಕೊಂಡು ಬನ್ನಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.